ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರ್ರಿ. ಇವತ್ತೇನಾದ್ರೂ ನಾನು ಹೋಗಿದ್ ಕೆಲ್ಸ ಆಗದೆ ಇರ್ಬೇಕು, ಆಮೇಲೆ ನಿಮ್ಗಿದೆ ಹಬ್ಬ. ಹಬ್ಬ ಕೆಲಸ ಸಿಕ್ಕಿದ ಮೇಲೆ ಮಾಡೋರಂತೆ. ಅಷ್ಟಕ್ಕೂ ಮುಂದಕ್ಕೇನೋ ಮಾಡ್ಬೇಕಂತ ಮನ್ಸು ಮಾಡಿದ್ರಲ್ಲ, ಇಲ್ಲ ಅಂದ್ರೆ ಕುರ್ಚಿ ಜೊತೆ ನಿಮ್ ಕತೆ. ಬೇಡ ನೋಡಿ. ಸರಿ ಬನ್ನಿ, ಡ್ರಾಪ್ ಮಾಡ್ತೀನಿ. ಯಾಕೆ ನಗ್ತಾ ಇದ್ದೀರಾ? ಅಲ್ಲ, ನಿಮ್ ಬಂಡಿ ಮುಂದಕ್ಕೆ ಹೋಗ್ತಿಲ್ಲ, ಇನ್ನು ನನ್ ಬೇರೆ ಡ್ರಾಪ್ ಮಾಡ್ತೀರಾ? ಏನು ಬೇಕಾಗಿಲ್ಲ, ನನ್ ಬಸ್ಸಲ್ಲೇ ಹೋಗ್ತೀನಿ. ಹಲೋ, ಆಫೀಸರ್ಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿಲ್ಲ, ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದು. ಹಲೋ ನೋಡಯ್ಯ, ನೋಡು, ಆ ಹುಡುಗಿ ಕೆಲ ಅಷ್ಟು ಅನ್ಸ್ಕೊಂಡ್ರು ನಿನಗೇನು ಅನ್ಸ್ತಿಲ್ವಾ? ನಾಚಿಕೆ ಆಗ್ತಿಲ್ವಾ? ಸ್ಟಾರ್ಟ್ ಆಗು. ನಾನ್ ಬೈದ್ರೆ ಸ್ಟಾರ್ಟ್ ಆಗಿಲ್ಲ, ಹುಡುಗಿ ಬೈದ ತಕ್ಷಣ ಸ್ಟಾರ್ಟ್ ಆಗ್ತ್ಯಾ? ಕಿಸ್ತಿ ಸಾಕು, ಬನ್ರಿ. ಬಾಯ್ ಫ್ರೆಂಡ್ಸ್. ರಾಜ್, ಈ ಮುರುಗೇಶ್ ಒಂದೊಂದ್ಸರಿ ಒಂಥರ ಆಡ್ತಾರಲ್ವಾ? ಅವ್ನು ಲೂಸ್ ಕಂಡ್ರಿ, ಬಿಡ್ರಿ. ಹುಡುಗಿ ಬಂದ್ಮೇಲೆ ಫ್ರೆಂಡ್ಸ್ ಅಲ್ಲ, ಲೂಸೇ ಅಲ್ವಾ ಫ್ರೆಂಡ್? ನಡೀಲಿ ನಡೀಲಿ. ನೀವ್ ಯಾವ್ದಕ್ಕೋಸ್ಕರ ಕಾಯ್ತಾ ಇದ್ದೀರೋ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಶುರುವಾಗುತ್ತೆ. ವೇಟ್ ಅಂಡ್ ವಾಚ್. ರೀ ಮುನಿಯಮ್ಮ, ಯಾಕೆ ಹಿಂಗ್ ಕುತ್ಕೊಂಡಿದ್ದೀರಾ? ಯಾಕೂ ಇಲ್ಲ, ಸುಮ್ನೆ ಗಾಡಿ ಓಡಿಸಿ. ಏನಾರು ಮಾತಾಡಿ, ಬಿದ್ರೆ ಗೊತ್ತಾಗಲ್ಲ. ಮಾತಾಡಿ ಸುಮ್ನೆ ಗಾಡಿ ಓಡ್ಸಕ್ ಆಗಲ್ವಾ ನಿಮ್ಗೆ? ರೀ, ನೆನ್ನೆನೆ ಹುಷಾರಿಲ್ದೆ ಎದ್ದಿದ್ದೀರಾ, ಇನ್ನು ರಿಕವರಿ ಕೂಡ ಆಗಿಲ್ಲ. ಅದಕ್ಕೆ ಗಟ್ಟಿ ಹಿಡ್ಕೊಂಡು ಕುತ್ಕೊಳ್ರಿ. ನಾನೇನು ಹುಲಿನೂ ಅಲ್ಲ, ಸಿಂಹನೂ ಅಲ್ಲ. ಆಮೇಲೆ ತಲೆ ಸುತ್ತ ಬಿದ್ರೆ ಗೊತ್ತಾಗೋದು ಇಲ್ಲ. ಏನ್ರಿ ಆಯ್ತು ಮುನಿಯಮ್ಮ? ಹಂಸ್ ಕಾಣಿಸ್ಲಿಲ್ಲ, ಬಟ್ ನಿಧಾನಕ್ಕೆ ಇಳಿಸ್ದೆ ತಾನೆ. ಮುಖ ಯಾಕೆ ಒಂಥರ ಆಗಲ್ತೆ ತಿಂದರಂಗ್ ಮಾಡ್ಕೊಂಡಿದ್ದೀರಾ? ಅದಕ್ಕೆ ಹೇಳೋದು, ಗಾಡಿನ ಎರಡ್ ಓಡಿಸ್ಬಾರ್ದು ಅಂತ. ಹಂಸನೇನಾದ್ರೂ ಇಬ್ರು ಬಿದ್ದಿದ್ರೆ? ಬಿದ್ದಿಲ್ವಲ್ಲ. ಬಿದ್ದಿದ್ರೆ ರೀ, ಎಂತೆಂತ ಇಂಪಾರ್ಟೆಂಟ್ ಗಾಡಿ ಎಲ್ಲ ಓಡಿಸಿದೀನಿ, ಇದೆಲ್ಲ ಯಾವ ಲೆಕ್ಕ ನನಗೆ? ಓಡ್ಸಿದೀರಾ ಬ್ರೇನ್ನ ಪಾಮಿಸ್ಕೊಂಡು ನಾನು ಗಾಡಿ ಓಡಿಸ್ರಿ. ನಿಜ ಹೇಳಿದ್ರು ನಂಬಲ್ವಲ್ಲ. ತಡೀರಿ, ಮಾಡ್ತೀನಿ. ರೀ, ನಿಲ್ಲಿಸ್ರಿ ಗಾಡಿನ. ಇಷ್ಟು ನಿಧಾನಕ್ಕೆ ಹೋದ್ರೆ ಇಡೀ ದಿನ ಇಬ್ರು ರೋಡ್ ಮೇಲೆ ಹೋಗ್ಬೇಕಾಗುತ್ತೆ. ನೀವ್ ಬೇಕಾದ್ರೆ ಹೋಗಿ, ನನ್ ಬಸ್ಸಲ್ಲಿ ಹೋಗ್ತೀನಿ. ರೀ ಮುನಿಯಮ್ಮ, ತಮಾಷೆ ಮಾಡಿದಿರಿ, ಬನ್ನಿ ಕುತ್ಕೊಳ್ಳಿ. ರೋಡಲ್ಲ ಸೀನ್ ಮಾಡಬೇಡಿ. ನೀವು ಸೀನ್ ಮಾಡ್ಬೇಡಿ. ನೆಟ್ಟಿಗೆ ಓಡಿಸಿಲ್ಲ ಅಂದ್ರೆ ಇದೆ ಇವಾಗ. ಸುಮ್ಮನೆ ಕುತ್ಕೊಳ್ರಿ. ನಿಮ್ಮ ಹತ್ರ ಮಾತಾಡಕ್ಕೆ ಭಯ ಕಣ್ರಿ. ಅದ್ ಯಾವಾಗ ಕೋಪ ಮಾಡ್ಕೋತಿರೋ, ಅದ್ ಯಾವಾಗ ಸರಿಯಾಗಿರ್ತಿರೋ ಒಂದು ಗೊತ್ತಾಗಲ್ಲ. ಈಗ ಸುಮ್ನೆ ಮಾತಾಡ್ದೆ ಗಾಡಿ ಓಡಿಸ್ತೀರಾ? ಆಯ್ತಮ್ಮ ತಾಯಿ, ಓಡಿಸ್ತೀನಿ ಬಾ. ನಿಮ್ಮನ್ನ ನೋಡಿದ್ರೆ ಭಯ ಆಗತ್ತ ಕಣ್ರಿ. ಅದ್ ಯಾವಾಗ ಕೋಪ ಮಾಡ್ಕೋತಿರೋ, ಅದ್ ಯಾವಾಗ ಸರಿ ಇರ್ತಿರೋ ಒಂದು ಅರ್ಥ ಆಗಲ್ಲ. ಯಾವಾಗ್ಲೂ ಊರೂರ ಅಂತಾನೆ ಇರ್ತೀರ. ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ. ಈಗ ನಿಮ್ಮನ್ನ ನೋಡಿ ಅದು ಕರೆಕ್ಟ್ ಅಂತ ಅನಿಸ್ತಿದೆ. ಮುನಿಯಮ್ಮ, ಇಳಿರಿ, ಬಸ್ ಸ್ಟಾಪ್ ಬಂತು. ಆಲ್ ದ ಬೆಸ್ಟ್. ಆ ಬಸ್ ಡ್ರೈವರ್ ಹತ್ರನೂ ಕಿತ್ತಾಡಕ್ ಹೋಗ್ಬೇಡಿ. ಆಯ್ತು ಹೋಗ್ರಿ. ಚಾಂದಿನಿ ಮೇಡಮ್ನ ಕೇಳಿದೆ ಅಂತ ಹೇಳಿ. ಹೇಳ್ತೀನಿ. ವಿರಾಜ್, ಯಾಕ್ರಿ ಇನ್ನು ಕಿತ್ತಾಡಕ್ ಬ್ಯಾಲೆನ್ಸ್ ಇಟ್ಯಾ? ಥ್ಯಾಂಕ್ ಯು. ಹಬ್ಬ, ನನ್ನ ಜೀವನ ಪಾವನ ಆಯ್ತು.
ಏ ಅಜ್ಜಿ, ನಿಂಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ಥು, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ನಿನ್ಗೇನ್ ತಲೆಗೆನೆ ಕೆಟ್ಟಿದೀಯಾ? ನನ್ ಪಾಡಿಗೆ ನಾನು ಅಕ್ಕಿ ಆರಿಸ್ತಾ ಇದ್ರೆ ನಿನ್ಗೇನು ಕಷ್ಟ? ವಯಸ್ಸಾಗಿದೆ ಅಂತ ಊಟ ಮಾಡೋದ್ ಬಿಡ್ತಾರಾ? ನಾನ್ ನಿಮ್ಮ ಅಕ್ಕಿ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಮನೆ ಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿನ್ ಮಗಳಿಗೆ ಏನಾಗಿದೆಯೋ? ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದಾಳೆ. ಬಂದ್ಲು ನೋಡು ಸುಪ್ನಾತಿ. ನಾನು ನನ್ನ ಮಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಹೆಂಡತಿ ಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಮನೆಯಿಂದ ಆಚೆ ಕಳ್ಸಿದ್ಮೇಲೆ ಅವಳ್ಯಾವ ತಾಯಿ ಇವಳ್ಯಾವ ಮಗಳು? ಹೋಗೋಗು. ಹಲೋ, ನಿನ್ನ ಹತ್ರ ವಾದ ಮಾಡ್ಕೊಂಡು ಕೂರಕ್ ನನಗೆ ಟೈಮ್ ಇಲ್ಲ. ಮದುವೆ ಆಗ್ದಾರ ಹೆಣ್ಮಕ್ಳ ತಂದು ಮನೇಲಿ ಕೂಡ ಕಂಡಿದೀಯಲ್ಲ, ಇದ್ಯಾವ ಸೀಮೆ ನ್ಯಾಯ? ನನ್ನ ಮನೆ ನನ್ನ ಇಷ್ಟ, ನೀನ್ಯಾರೋ ಕೇಳಕ್ಕೆ? ವಟಾರದಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕಾಗುತ್ತೆ. ಸದ್ಯ ನಿನಗ ಆ ವಿಷಯ ಗೊತ್ತಿದೆಯಲ್ಲ. ನೋಡಜ್ಜಿ, ಸುಮ್ಮನೆ ನಾನು ರೇಗಿಸ್ಬೇಡ. ಸಿಟ್ಟು ಬಂದ್ರೆ ನಾನು ಮನುಷ್ಯನೇ ಅಲ್ಲ. ಅದು ಗೊತ್ತಿದೆ ಬಿಡಪ್ಪ. ಮೊದಲು ನನ್ನ ಹೆಂಡತಿ ಮಗಳ ಮನೆಯಿಂದ ಆಚೆ ಕಳ್ಸು, ನಮ್ಮನೆಗ್ ಬರ್ಲಿ, ಅವಳು ಅಲ್ಲೇ ಇರ್ಲಿ. ಆಗಲ್ಲ. ನೀನ್ ಹೇಗೆ ಈ ವಟಾರದಲ್ಲಿ ಬಾಡಿಗೆ ಕಟ್ಕೊಂಡಿದೀಯೋ ಅದೇ ರೀತಿ ನಾನು ಇರೋದು. ಇಲ್ಲಿ ನಾವೇನ್ ಬಿಟ್ಟೆ ಬಿದ್ದಿಲ್ಲ. ನನ್ನ ಮನೆ ನನ್ನ ಇಷ್ಟ, ಯಾರನ್ ಬೇಕಾದ್ರೂ ಇಟ್ಕೊಳ್ತೀನಿ. ನೀನ್ ಯಾರೋ ಕೇಳಕ್ಕೆ? ನಮ್ಮ ಮನೇಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅಂತ ಹೇಳೋಕೆ ನೀನ್ ಬರ್ಬೇಡ. ಹೆಚ್ಚಿಗೆ ಹಾರಾಡ್ಬೇಡ ಮುದುಕಿ. ಓನರ್ಗೆ ಹೇಳಿ ಮನೆಯಿಂದ ಆಚೆ ಹಾಕ್ಸ್ಬಿಡ್ತೀನಿ. ಸರಿಯಾಗಿ ಹೇಳ್ದೆ ಅಪ್ಪ, ಹಾಗೆ ಮಾಡ್ಸು. ಇಲ್ಲಾಂದ್ರೆ ಈ ಮುತ್ತಿಗೆ ಬುದ್ಧಿ ಬರಲ್ಲ. ಸಿರಿ, ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡ್ತಾರೇನೆ? ರೀ, ಹೋಗ್ಲಿ ಬಿಡ್ರಿ. ಅವ್ರ ವಿಷಯ ನಮ್ಗೆ ಯಾಕೆ? ಸುಮ್ನೆ ನಮ್ ನೆಮ್ಮದಿ ಹಾಳಾಗುತ್ತೆ. ಬನ್ನಿ ನೀವು. ಲೈ, ನೀ ಸುಮ್ನೆ ರೇ, ನಿಂಗಿವೆಲ್ಲ ಗೊತ್ತಾಗಲ್ಲ. ಮನೆ ಖಾಲಿ ಮಾಡಿಸಿ ಬೀದಿಗೆ ಬಿದ್ರೆ ಅವಾಗ ಗೊತ್ತಾಗುತ್ತೆ ಈ ಮುದುಕಿಗೆ. ನಮ್ಮನೆ ಮಗಳು ವಾಪಸ್ ಕಳ್ಸು ಅಂದ್ರೆ ಊರೆಲ್ಲ ಮಾತಾಡ್ತಾಳೆ. ಮೊದ್ಲು ನಿನ್ನ ಮನೆ ಬಾಡಿಗೆ ಕಟ್ಕೋ, ಆಮೇಲೆ ನನ್ನ ಮನೆನ ಖಾಲಿ ಮಾಡಿಸುವೆ ಅಂತೆ. ಏ ಮುದುಕಿ, ನಮ್ಮನೆ ಬಗ್ಗೆ ಮಾತಾಡ್ಬೇಡ, ಚೆನ್ನಾಗಿರಲ್ಲ. ಸುಮ್ನೆ ಹೋಯ್ತಾ ಇರೋ. ಇದು ನಮ್ಮನೆ. ನಮ್ಮನೆ ಮುಂದೆ ನಿಂತು ಜಗಳ ಕಾಯ್ತಾ ಇರೋದು ನೀನ್ ಹೋಗಯ್ಯ. ಏ ಮುದುಕಿ, ಇನ್ನೊಂದಿಂದಲೇ ನನ್ನ ಹೆಂಡತಿ ಮಗಳು ಮನೆಗೆ ಬರ್ಲಿಲ್ಲ, ಪರಿಣಾಮ ನೆಟ್ಟಿಗಿರಲ್ಲ. ಕಂಡಿದೀನಿ, ಸಾಕು ಹೋಗಯ್ಯ. ಸರಿ, ಪೆಟ್ರೋಲ್ ಬೇರೆ ಖಾಲಿ ಆಗೋಗಿದೆ. ಏನು ಮಾಡೋದೀಗ? ಫುಡ್ ಡೆಲಿವರಿ ಬೇರೆ ಕೊಡೋದಿದೆ. ಕೊಟ್ಟಿಲ್ಲ ಅಂದರೆ ಇವತ್ತೆಲ್ಲ ಅರ್ನಿಂಗ್ಸ್ ಇರಲ್ಲ. ಏನಪ್ಪ ಮಾಡೋದು? ಛೇ. ಛೇ,
ಹೊತ್ ಕೆಲ್ಸಾನೇ ಆಗ್ಲಿಲ್ವಲ್ಲ. ಚಾಂದಿನಿ ಮೇಡಮ್ ಬೇರೆ ಫಾರಿನ್ ಟ್ರಿಪ್ ಹೋಗಿದಾರಂತೆ. ಬಹುಶಃ ಅವ್ರು ಅದಕ್ಕೆ ನನ್ನ ಕಾಲ್ ರಿಸೀವ್ ಮಾಡಿಲ್ವೋ ಏನೋ. ಅದಿನ್ ಯಾವಾಗ ಬರ್ತಾರೋ, ನಾನು ಯಾವಾಗ ಅವ್ರ ಹತ್ರ ಮಾತಾಡ್ತೀನೋ. ಲೈಫ್ನ ತುಂಬ ಈಸಿ ಅಂತ ಅನ್ಕೋಬಿಟ್ಟಿದ್ದೆ. ನಾನು ಮನೇಲಿದ್ದಾಗ ಪಾರ್ಟಿಗೆ ಡಿನ್ನರ್ಗೆ ಅಂತ ಒಂದಿನ ಖರ್ಚು ಮಾಡ್ತಿದ್ದ ದುಡ್ಡಲ್ಲಿ ಇಲ್ಲಿ ತಿಂಗಳ ಪೂರ್ತಿ ಮನೆ ನಡೆಸ್ತಾರೆ. ಅಪ್ಪ ಹೇಳ್ತಿದ್ರು, ಅವ್ರ ದುಡ್ಡ ಖಾಲಿ ಮಾಡಬೇಕಾದ್ರೆ ಗೊತ್ತಾಗಲ್ಲ, ನಾನೇ ದುಡ್ದಾಗಲೇ ದುಡ್ಡಿನ ಬೆಲೆ ಗೊತ್ತಾಗೋದು ಅಂತ. ಅದು ನಿಜ ಅಂತ ಅನಿಸ್ತಿದೆ. ಪಾರ್ಟಿ ಸಾಯ್ಲಿ ಗುರು, ದಿನದ ಖರ್ಚೆ ಸಂಭಾಳಿಸೋಕ್ಕಾಗ್ತಿಲ್ಲ. ಆ ತಿಂಗಳು ಕಷ್ಟಪಟ್ಟಿದ್ದ ದುಡ್ಡು ಅದೇ ತಿಂಗಳು ಖರ್ಚಾಗ್ಬಿಡ್ತಿದೆ. ಇನ್ನು ಸೇವಿಂಗ್ಸ್ ಮಾಡೋದು ಹೇಗೆ? ಅಪ್ಪ ಹೇಳಿದ 1 ಲಕ್ಷ ಟಾರ್ಗೆಟ್ ರೀಚ್ ಮಾಡೋದು ಹೇಗೆ? ಯಾಕೋ ಇದೆಲ್ಲ ಇಂಪಾಸಿಬಲ್ ಟಾಸ್ಕ್ ಅಂತ ಅನಿಸ್ತಿದೆ. ರಾಜ್ 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 ಎಷ್ಟು ದಿನ ಕೂಗ್ತಿದ್ದೀನಿ, ಕೇಳಿಸ್ತಿಲ್ವಾ? ಏನಿದ್ ಇಷ್ಟೊಂದು ಬೇಳ್ತಿದ್ದೀರಾ? ನಿಮ್ಮನ್ನ ನೋಡ್ತಿದ್ರೆ 5-10 ಕಿಲೋಮೀಟರ್ನ ಗಾಡಿ ತಳ್ಕೊಂಡ್ ಬಂದಿರಂಗಿದೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ರೀ. ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ, ಸುಳ್ಳು ಹೇಳ್ಬೇಡಿ. ತಗೊಳ್ಳಿ ನೀರು. ಥ್ಯಾಂಕ್ಸ್ ರೀ ಮುನಿಯಮ್ಮ. ಅದು ಬಿಡಿ, ಗಾಡಿ ಏನಕ್ಕೆ ತಳ್ಕೊಂಡ್ ಬರ್ತಿದ್ದೀರಾ? ಬೆಳಗ್ಗೆ ನೋಡಿದ್ರೆ ಭಾರಿ ಸ್ಟೈಲಾಗಿ ನನ್ನ ಡ್ರಾಪ್ ಮಾಡಿದ್ರಿ, ಇವಾಗ ನೋಡಿದ್ರೆ ಹೀಗೆ. ಯಾಕೆ? ಪೆಟ್ರೋಲ್ ಖಾಲಿ ಆಯ್ತಾ? ಈಗ ಏನಾದರೂ ಇವ್ರಿಗೆ ನಿಜ ಹೇಳಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ಮೊದಲೇ ಅವ್ರು ಕಷ್ಟದಲ್ಲಿದ್ದಾರೆ, ಆಮೇಲೆ ನನಗೆ ಹೆಲ್ಪ್ ಮಾಡಕ್ಕೆ ಬರ್ತಾರೆ. ಅದೆಲ್ಲ ಏನೂ ಬೇಡ, ಹೇಗೋ ಮ್ಯಾನೇಜ್ ಮಾಡ್ತೀನಿ. ರಾಜ್, ಕೇಳಿಸ್ತಿದ್ಯಾ? ಕೇಳಿಸ್ತು. ನೀವು ಅನ್ಕೊಂಡಿರೋ ಥರ ಏನೂ ಇಲ್ಲ. ನಿಮ್ಮ ಜೊತೆ ಸೇರ್ಕೊಂಡು ನಾನು ಹಿಂಗೆ ಆಗೋಗಿದ್ದೀನಿ ನೋಡಿ. ನನ್ ಜೊತೆನಾ? ನಾನೇನ್ ಮಾಡ್ದೆ? ನೀವೇ ತಾನೆ ದುಡ್ಡು ಹೇಗೆಲ್ಲ ಉಳಿಸ್ಕೋಬಹುದು ಅಂತ ಹೇಳ್ಕೊಡೋರು. ಅದಕ್ಕೆ ತಳ್ಕೊಂಡೋದ್ರೆ ಪೆಟ್ರೋಲ್ ದುಡ್ಡು ಉಳಿಸ್ಬೋದಲ್ಲ. ಹೆಂಗೂ ಜಿಮ್ ಕೂಡ ಹೋಗ್ತಿಲ್ಲ, ತಳ್ಕೊಂಡೋದ್ರೆ ಎಕ್ಸಸೈಸ್ ಕೂಡ ಆಗತ್ತೆ. ನಿಮ್ದೇ ಸ್ಕೀಮ್ ಕಣ್ರಿ, ನೀವೇ ತಾನೆ ಕಂಜೂಸ್ ಪಾಪಮ್ಮ. ನೀವೇ ಇದೆಲ್ಲ ನನ್ಗೆ ಹೇಳ್ಕೊಟ್ಟಿರೋದು. ವಾವ್, ಪರವಾಗಿಲ್ಲ, ಒಳ್ಳೆ ಪಾಠನೂ ಕಲಿತಿದ್ದೀರಾ. ಜೀವನ ಎಲ್ಲ ಕಲಿಸ್ತಿದೆ. ಅದೆಲ್ಲ ಇರ್ಲಿ, ನೀವು ಹೋಗಿದ ಕೆಲಸ ಏನಾಯ್ತು? ನನಗೋಸ್ಕರ ಎಷ್ಟೆಲ್ಲ ಮಾಡಿದಾರೆ ಇವರು. ಯಾವಾಗ್ಲೂ ನಾನು ನನ್ ಗೋಳೆ ಹೇಳ್ತಾ ಇರ್ತೀನಿ, ಇವಾಗ್ಲೂ ಅದನ್ನೇ ಹೇಳಿ ಇವ್ರಿಗೆ ನೋವು ಕೊಡೋದು ಯಾಕೆ? ನಿಮ್ಮನ್ನೇ ಕೇಳಿದ್ದು. ಏನಾಯ್ತು? ಚಾಂದಿನಿ ಮೇಡಮ್ ಸಿಕ್ಕಿದ್ರಾ? ಸಿಕ್ಕಿದ್ರು, ಇನ್ ಸ್ವಲ್ಪ ದಿನದಲ್ಲೇ ಕಾಲ್ ಮಾಡ್ತಾರಂತೆ. ನಾನು ಹೇಳಿರಿಲ್ವಾ ನೀವು ಹೋಗಿರೋ ಕೆಲಸ ಹಾಗೆ ಆಗತ್ತೆ ಅಂತ? ನನಗೆ ಗೊತ್ತಿತ್ತು ಕಣ್ರಿ. ಕೊಡಿ ಐಫೈ. ಅಷ್ಟಕ್ಕೂ ನಿಮ್ಗಲ್ದೆ ಬೇರೆ ಯಾರಿಗೆ ಕೆಲಸ ಕೊಡ್ತಾರೆ? ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ಗೆ ನಿಮ್ಮಂಥ ಬ್ರೈನ್ಸು ತುಂಬ ಅವಶ್ಯಕತೆ ಇರುತ್ತೆ. ದುಡ್ಡು ಹೇಗೆ ಉಳಿಸ್ಬೇಕು, ಕೆಲಸ ಹೇಗೆ ತೆಗಿಸ್ಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ. ಆಯ್ತಲ್ಲ, ಹಂಗಿದ್ರೆ ಕಂಗ್ರ್ಯಾಚುಲೇಷನ್ಸ್ ಕಣ್ರಿ. ಹೇಗಿದ್ರು ನಿಮಗೆ ಕೆಲಸ ಸಿಗತ್ತೆ. ಇದನ್ನ ಸೆಲೆಬ್ರೇಟ್ ಮಾಡೋದು ಹೇಗೆ? ಹೇಗೆ? ಒಂದ್ ನಿಮಿಷ ಬಂದೆ. ಟಂಟಡಾನ್, ಇದೇನ್ರಿ? ಇದು ನನ್ ಟ್ರೀಟ್. ಇದೇನಿದು? ಇಷ್ಟು ಕಡಿಮೆಗೂ ಐಸ್ ಕ್ರೀಮ್ ಸಿಗತ್ತಾ? ನೀವೇನ್ರಿ ಇಷ್ಟು ದಿನ ಭೂಮಿ ಮೇಲೆ ಇದ್ರ ಅಥವಾ ಮಂಗಳ ಗ್ರಹದಿಂದ ಬಂದಿದ್ದೀರಾ? ಕ್ಯಾಂಟೀನು ಗೊತ್ತಿಲ್ವಲ್ಲ ನಿಮ್ಗೆ? ನಿಜವಾಗ್ಲೂ ಗೊತ್ತಿರಲಿಲ್ಲ ಮುನಿಯಮ್ಮ. ಆದರೆ ನಾನು ಹೆಂಗಿದ್ದೆ ಅನ್ನೋದನ್ನ ನಿಮ್ಮ ಹತ್ರ ಹೇಳಿದ್ರೆ ನೀವು ನಂಬಲ್ಲ.
ಎಷ್ಟು ದಿನ ಆಗಿದ್ ಗೊತ್ತಾ ಐಸ್ ಕ್ರೀಮ್ ತಿಂದು? ಒಳ್ಳೆ ಟೈಮಲ್ಲಿ ತಂದು ಕೊಟ್ಟಿದ್ದೀರಾ. ಸಕ್ಕತ್ತಾಗಿದೆ ಕಣ್ರಿ. ಅಲ್ವಾ? ನನ್ಗೆ ತುಂಬಾ ಇಷ್ಟ. ನಿಜವಾಗ್ಲೂ ಚೆನ್ನಾಗಿದೆ. ನಾವ್ ಹಂಗೆ ಎಲ್ರ ಕಷ್ಟನೂ ಬೇಗ ಅರ್ಥ ಮಾಡ್ಕೋತೀವಿ. ನೀವ್ ಇದನ್ನ ಯಾವಾಗ್ಲೂ ತಿಂತೀರಾ? ಯಾಕೆ? ಅಲ್ಲ, ನನಗೆ ಯಾವತ್ತೂ ಕೊಡ್ಸಿಲ್ವಲ್ಲ, ಅದಕ್ಕೆ ಕೇಳಿದೆ. ಯಾವಾಗ್ಲೂ ಅಂದ್ರೆ ಅವಾಗ ಇದ್ರಲ್ಲೂ ಕಂಜೂಸಾ? ಒಂಥರ ಹಾಗೆ ಖರ್ಚು ಮಾಡುವಾಗ ಇಷ್ಟೇ ಅಂತ ಅನ್ಕೊಂಡ್ ತಗೋತೀವಿ. ಇಲ್ಲೇದಾಗ್ಲೇ ಗೊತ್ತಾಗೋದು ದುಡ್ಡಿನ ಬೆಲೆ. ತುಂಬಾ ದುಡ್ಡು ಮಾಡ್ಬೇಕು ಅನ್ಕೊಂಡಿರೋರು ಮೊದ್ಲಿಗೆ ಈ ತರ ದುಡ್ಡು ಓಡಿಸೋದನ್ನ ಕಲ್ತ್ಕೋಬೇಕು. ಹನಿ ಹನಿ ಗುಡಿದ್ರೇನೆ ಹಳ್ಳ ಅಲ್ವಾ? ವಾವ್, ಸಕ್ಕತ್ತಾಗಿ ಹೇಳಿದ್ರಿ ಕಣ್ರಿ. ಏನಿವತ್ತು ನಿಮ್ ಶ್ರೀಮಂತ್ ಕಿ ಡೈಲಾಗ್ ಬಂದೇ ಇಲ್ಲ. ನಿಮ್ ಒಳಗಿನ ರಿಚ್ ಪಾರ್ಟಿ ಎಲ್ಲಿ ಹೋದ? ತಮಾಷೆ ಮಾಡ್ತೀರಾ? ಆಡ್ಕೋತೀರಾ? ಇರ್ಲಿ, ಒಂದಿನ ನಿಮ್ಗೂ ಗೊತ್ತಾಗತ್ತೆ. ಹೌದೌದು, ಗೊತ್ತಾಗತ್ತೆ. ಹ್ಞೂ ಮತ್ತೆ. ಆಯ್ತಾಯ್ತು, ನಡೀರಿ ಹೋಗೋಣ. ಬನ್ನಿ. ಅರೆ, ಇಷ್ಟು ಬೇಗ ಬಂದ್ಬಿಟ್ಯಾ ಆರಾಧನಾ? ಹೋದ್ ಕೆಲ್ಸ ಏನಾಯ್ತು? ಚಾಂದಿನಿ ಮೇಡಮ್ ಸಿಗ್ಲಿಲ್ಲ ಅಜ್ಜಿ. ಎಲ್ಲೋ ಫಾರಿನ್ ಟ್ರಿಪ್ ಹೋಗಿದಾರಂತೆ. ಅವ್ರು ಬಂದ್ಮೇಲೆ ನೋಡ್ಬೇಕು. ಓ ಹೌದಾ? ಆ ಮೇಡಮ್ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಿದ್ರು. ನನಗನ್ಸುತ್ತೆ ಅವ್ರು ವಾಪಸ್ ಬಂದ್ಮೇಲೆ ನಿನಗೆ ಕೆಲಸ ಕೊಟ್ಟೇ ಕೊಡ್ತಾರೆ ಅಂತ. ನೀನ್ ಚಿಂತೆ ಮಾಡ್ಬೇಡ ಆರಾಧನಾ. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಯಾವತ್ತೂ ಜೀವನದಲ್ಲಿ ಭರವಸೆ ಕಳ್ಕೊಬಾರ್ದು. ಆರಾಧನ ಅವರೇ, ನಿಮಗೆ ಕೆಲಸ ಸಿಕ್ಕೇ ಸಿಗತ್ತೆ. ಅಜ್ಜಿ, ತುಂಬಾ ಹೊಟ್ಟೆ ಹಸ್ತಿದೆ ಅಜ್ಜಿ. ಅಯ್ಯೋ, ಇನ್ನೂ ಅಡಿಗೆ ಮಾಡಿಲ್ವಲ್ಲಪ್ಪ. ಏನಾದ್ರೂ ಮಾಡ್ಕೊಡ್ತಿ. ಅಲ್ಲ, ನೀವಿಬ್ರು ಇಷ್ಟು ಬೇಗ ಬರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಒಬ್ಬಳೇ ಅಲ್ವಾ, ಹಣ್ಣು ತಿನ್ಕೊಂಡು ಕಾಲ ಕಳೆಯೋಣ ಅನ್ಕೊಂಡಿದ್ದೆ. ಇರಿ ಅಡಿಗೆ ಮಾಡ್ಬಿಡ್ತೀನಿ. ನೀವು ಕೂತ್ಕೊಳ್ಳಿ ಅಜ್ಜಿ, ನಾನು ಅಡ್ಗೆ ಮಾಡ್ತೀನಿ. ನಿನ್ಗೆ ಸುಸ್ತಾಗಿದೆ ಆರಾಧನಾ? ನಾನು ಮಾಡ್ತೀನಿ ಬಿಡು, ಪರವಾಗಿಲ್ಲ. ನನಗೇನು ಸುಸ್ತಿಲ್ಲ ಅಜ್ಜಿ. ಇದೆಲ್ಲ ನನಗೆ ಹೊಸ್ದಾ. ನಾನು ಮಾಡ್ತೀನಿ, ನೀವು ಕೂತ್ಕೊಳ್ಳಿ. ಅರಿ ಮುನಿಯಮ್ಮ, ಮೈಕೆಲ್ಲ ನೋವ್ತಿದೆ, ಸ್ವಲ್ಪ ಮಲಗಿರ್ತೀನಿ. ಅಡುಗೆ ಆದ ತಕ್ಷಣ ಎಬ್ಬಿಸ್ತೀರಾ? ಆಯ್ತು. ಅಜ್ಜಿ, ನಾ ಅಡ್ಗೆ ಮಾಡ್ತೀನಿ. ಆಯ್ತಮ್ಮ. ರಾಜ್ ಅಡ್ಗೆ ರೆಡಿ. ಅಯ್ಯಯ್ಯೋ, ಹಸುವು ಅಂತಿದ್ರು, ಮಲಗ್ಬಿಟ್ಟಿದ್ದಾರೆ. ಎಬ್ಬಿಸ್ತೀನಿ. ರಾಜ್, ಪಾಪ ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಚೆನ್ನಾಗಿ ನಿದ್ದೆ ಬಂದಿದೆ. ಅದೆಷ್ಟು ಕಷ್ಟಪಟ್ರು ಏನೋ. ಮಲಗ್ಲಿ ಸ್ವಲ್ಪ ಹೊತ್ತು, ಎದ್ಮೇಲೆ ಊಟ ಬಡಿಸಿದ್ರಾಯ್ತು. ಅಂದ್ರೆ ಇವ್ರ ಹತ್ರ ಪೆಟ್ರೋಲ್ ಹಾಕೋಕ್ಕೂ ದುಡ್ಡಿರ್ಲಿಲ್ವಾ? ಅದಕ್ಕೆ ಗಾಡಿ ತಳ್ಕೊಂಡ್ ಬರ್ತಿದ್ರಾ?